ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಮ್ಮ ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಕಲಶದ ಮಹತ್ವವೇನು ಗೊತ್ತಾ? ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಿಂದೂ ಪೂಜಾ ವಿಧಾನದಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನ, ಮದುವೆ, ಗೃಹ ಪ್ರವೇಶ ಅಷ್ಟೇ ಅಲ್ಲದೆ ಪ್ರತಿದಿನದ ಪೂಜಾ ಕಾರ್ಯಗಳಲ್ಲೂ ಈ ಕಳಶಗಳನ್ನು ಇಟ್ಟು ಪೂಜಿಸುವುದರ ಅರ್ಥವೇನು ಹಾಗೂ ಈ ಕಲಶದ ಮಹತ್ವವೇನು ಎನ್ನುವುದರ ಕುರಿತಾಗಿ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಹಿಂದೂ ಧರ್ಮದಲ್ಲಿ ನಾವು ಕಲಶಗಳನ್ನು ಇಟ್ಟು ಪೂಜಿಸುವುದನ್ನು ನೋಡಿದ್ದೇವೆ. ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ಮಾವಿನ ಎಲೆಗಳನ್ನು ಮಡಿಕೆಯ ಬಾಯಲ್ಲಿ ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಇಡಲಾಗುತ್ತದೆ. ಕೆಲವೊಮ್ಮೆ ಈ ಮಡಿಕೆಯ ಸುತ್ತಲೂ ಕೆಂಪು ಅಥವಾ ಬಿಳಿಯ ದಾರವನ್ನು ಸುತ್ತಲಾಗುತ್ತದೆ. ಇಂತಹ ಮಡಿಕೆಯನ್ನು ಕಲಶವೆಂದು ಪೂಜಿಸಲಾಗುತ್ತದೆ. ಪೂಜ್ಯನೀಯ ವ್ಯಕ್ತಿಗಳನ್ನು ಸ್ವಾಗತಿಸುವಾಗ ಸಾಂಪ್ರದಾಯಿಕವಾಗಿ ಕಲಶದಿಂದ ಸ್ವಾಗತಿಸಲಾಗುತ್ತದೆ. ಹೀಗೆ ಹಿಂದೂ ಪೂಜಾ ವಿಧಾನದಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನ, ಮದುವೆ, ಗೃಹ ಪ್ರವೇಶ ಅಥವಾ ಪ್ರತಿದಿನದ ಪೂಜಾ ಕಾರ್ಯದಲ್ಲೂ ಈ ಕಲಶವನ್ನು ಇಟ್ಟು ಪೂಜಿಸುವುದರ ಅರ್ಥವೇನು ಹಾಗೂ ಈ ಕಲಶದ ಮಹತ್ವವೇನು ಎನ್ನುವುದರ ಕುರಿತಾಗಿ ಮಾಹಿತಿಯನ್ನು ನೋಡೋಣ. ಸೃಷ್ಟಿಯನ್ನು ಪ್ರತಿನಿಧಿಸುವ ಕಳಶ. ಕಳಶವು ಸಾಂಕೇತಿಕವಾಗಿ ಸೃಷ್ಟಿಯನ್ನು ಪ್ರತಿನಿಧಿಸುತ್ತದೆ. ಖಾಲಿಯಾದ ಮಡಿಕೆ ಭೂಮಿಯನ್ನು ಪ್ರತಿನಿಧಿಸಿದರೆ, ತುಂಬಿದ ನೀರು ಭೂಮಿಯ ಮೇಲಿನ ಜೀವಿಗಳ ಸೃಷ್ಟಿಗೆ ಕಾರಣವಾದ ಆದಿ ಸ್ವರೂಪವಾದ ನೀರನ್ನು ಸಾಂಕೇತಿಸುತ್ತದೆ. ಆದಿಯುಗವು ನೀರಿನಿಂದ ಇಡೀ ಸೃಷ್ಟಿಯು ಅಸ್ತಿತ್ವಕ್ಕೆ ಬಂದಿತು ಎನ್ನುವುದನ್ನು ಕಳಶದ ನೀರು ಪ್ರತಿನಿಧಿಸುತ್ತದೆ. ಜೀವನವು ನೀರಿನಿಂದ ಆರಂಭವಾಗಿದ್ದು, ನೀರಿಲ್ಲದೆ ಜಗತ್ತಿನಲ್ಲಿ ಏನೂ ಅಸ್ತಿತ್ವದಲ್ಲಿ ಇರಲು ಸಾಧ್ಯವಿಲ್ಲ. ಹಾಗಾಗಿ ಕಳಶದಲ್ಲಿರುವ ನೀರು ಇಡೀ ಸೃಷ್ಟಿಯಿಂದ ಹೊರಹೊಮ್ಮಿದ ಆದಿಸ್ವರೂಪವಾದ ನೀರನ್ನು ಪ್ರತಿಬಿಂಬಿಸುತ್ತದೆ. ಇದು ಎಲ್ಲರಿಗೂ ಜೀವ ನೀಡುತ್ತದೆ. ಅಸಂಖ್ಯಾತ ಜೀವಿಗಳು, ರೂಪಗಳು, ಜಡವಸ್ತುಗಳು, ಸಂವೇದನಾಶೀಲ ಜೀವಿಗಳು ಮತ್ತು ಬ್ರಹ್ಮಾಂಡದ ಹಿಂದಿರುವ ಶಕ್ತಿಯಿಂದ ಜಗತ್ತಿನಲ್ಲಿ ಶುಭವಾಗುವ ಎಲ್ಲ ವಸ್ತುಗಳನ್ನು ಸೃಷ್ಟಿಸುವಂತಹ ಸಾಮರ್ಥ್ಯವನ್ನು ಈ ಕಲಶವು ಹೊಂದಿದೆ. ಮಾವಿನ ಎಲೆ ಮತ್ತು ತೆಂಗಿನಕಾಯಿ ಸೃಷ್ಟಿಯನ್ನು ಪ್ರತಿನಿಧಿಸುತ್ತದೆ. ಕಳಶಕ್ಕೆ ಕಟ್ಟಿರುವ ದಾರವು ಎಲ್ಲವನ್ನೂ ಬಂಧಿಸುವ ಪ್ರೀತಿಯ ಸೂಚಕ. ಆದ್ದರಿಂದ ಕಲಶವನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಅತ್ಯಂತ ಪೂಜ್ಯನೀಯ ಭಾವದಿಂದ ಪೂಜಿಸಲಾಗುತ್ತದೆ. ಪವಿತ್ರ ಜಲವಾಗಿರುವ ಕಳಶದಲ್ಲಿರುವ ನೀರು. ಎಲ್ಲ ಪವಿತ್ರ ನದಿಗಳ ನೀರು, ಎಲ್ಲ ವೇದಗಳ ಜ್ಞಾನ ಮತ್ತು ಎಲ್ಲ ದೇವತೆಗಳ ಆಶೀರ್ವಾದವನ್ನು ಕಳಶದಲ್ಲಿ ಆಹ್ವಾನಿಸಲಾಗುತ್ತದೆ. ಇದರ ನೀರಿನ ಅಭಿಷೇಕ ಸೇರಿದಂತೆ ಎಲ್ಲ ಆಚರಣೆಗಳಿಗೆ ಬಳಸಲಾಗುತ್ತದೆ. ದೇವಾಲಯದ ಮೇಲ್ಭಾಗದಲ್ಲಿ ಒಂದು ಅಥವಾ ಹೆಚ್ಚಿನ ಕಲಶದ ನೀರನ್ನು ಸುರಿಯುವ ಪವಿತ್ರ ಧಾರ್ಮಿಕ ಆಚರಣೆಯಾದ ಕುಂಭಾಭಿಷೇಕವನ್ನು ಮಾಡುವ ಸಂಪ್ರದಾಯವನ್ನು ಬಹಳ ಅದ್ದೂರಿಯಿಂದ ಮಾಡುವುದನ್ನು ನಾವು ಕಾಣಬಹುದು. ಅಮರತ್ವವನ್ನು ಸಾಂಕೇತಿಸುವ ಕಳಶ. ಅಸುರರು ಮತ್ತು ದೇವತೆಗಳು ಕ್ಷೀರಸಾಗರವನ್ನು ಮಥಿಸಿದಾಗ ಭಗವಾನ್ ಧನ್ವಂತರಿಯು ಅಮೃತದ ಮಡಿಕೆಯನ್ನು ಹೊತ್ತು ಕಾಣಿಸಿಕೊಂಡರು. ಇದು ದೇವತೆಗಳಿಗೆ ಅಮರತ್ವವನ್ನು ನೀಡಿತು. ಹೀಗೆ ಕಲಶವು ಅಮರತ್ವವನ್ನು ಪ್ರತಿನಿಧಿಸುತ್ತದೆ. ಅಮೃತವನ್ನು ಪಡೆದ ದೇವತೆಗಳು ಅನಂತ ಸತ್ಯವನ್ನು ಕಂಡುಕೊಂಡು
ಪೂರ್ಣವಾಗಿರುತ್ತಾರೆ. ಪೂರ್ಣ ಕುಂಭದಿಂದ ಅಮೃತವನ್ನು ಪಡೆಯುವ ಸಂತೋಷದಿಂದ ಪ್ರೀತಿಯಿಂದ ಕೂಡಿರುತ್ತಾರೆ. ಹಾಗಾಗಿ ದೇವತೆಗಳಿಗೆ ಗೌರವವನ್ನು ನೀಡಲು ಅವರ ಶ್ರೇಷ್ಠತೆಯನ್ನು ಅಂಗೀಕರಿಸಲು ಗೌರವಯುತ ಸ್ವಾಗತದ ಸಂಕೇತವಾಗಿ ಪೂರ್ಣ ಹೃದಯದೊಂದಿಗೆ ದೇವತೆಗಳಿಗೆ ಕಲಶದ ಮೂಲಕ ಸ್ವಾಗತಿಸಲಾಗುತ್ತದೆ. ಧಾರ್ಮಿಕ ಪೂಜೆಯಲ್ಲಿ ಕಲಶ ಸ್ಥಾಪನೆ. ಪೂಜಾ ಕಾರ್ಯಗಳಲ್ಲಿ ದೇವತೆಗಳನ್ನು ಆಹ್ವಾನಿಸಿ ಆಸನವನ್ನು ರಚಿಸಲು ಕಲಶವನ್ನು ಬಳಸಲಾಗುತ್ತದೆ. ಮೊದಲು ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆಯ ಮಡಿಕೆಯನ್ನು ನೀರಿನಿಂದ ತುಂಬಿಸಬೇಕು. ನಂತರ ಮಾವಿನ ಎಲೆ ಅಥವಾ ವೀಳ್ಯದ ಎಲೆಯನ್ನು ಮಡಿಕೆಯ ಬಾಯಿಯ ಬಳಿ ಇಡಬೇಕು. ಈ ಎಲೆಗಳನ್ನು ದೇವತೆಗಳ ಆಸನದ ಎಲೆಗಳೆಂದು ಕರೆಯಲಾಗುತ್ತದೆ. ದೇವತಾ ತತ್ವವು ಈ ಎಲೆಗಳಿಗೆ ಆಕರ್ಷಿತವಾಗುತ್ತದೆ. ಕಲಶದೊಳಗೆ ಇರುವ ನೀರು ಪ್ರಾಣ ಪ್ರತಿಷ್ಠಾಪನಾ ಆಚರಣೆಯವರೆಗೂ ಈ ಆಸನವನ್ನು ಶುದ್ಧವಾಗಿರಿಸುತ್ತದೆ. ಹೀಗೆ ಆಹ್ವಾನಿತವಾದ ದೇವತಾ ತತ್ವವು ದೀರ್ಘಕಾಲವರೆಗೂ ಇರುತ್ತದೆ. ಕಲಶದ ನೀರಿಗೆ ಅಡಿಕೆಯ ತುಂಡು ಅಥವಾ ನಾಣ್ಯಗಳನ್ನು ಹಾಕಿ ತೆಂಗಿನಕಾಯಿಯಿಂದ ಮುಚ್ಚಲಾಗುತ್ತದೆ. ತೆಂಗಿನಕಾಯಿಯು ಕೂಡ ದೇವತಾ ತತ್ವವನ್ನು ಆಕರ್ಷಿಸುವ ಗುಣವನ್ನು ಹೊಂದಿದೆ. ಮಡಿಕೆಯ ಕುತ್ತಿಗೆಯನ್ನು ಬಿಳಿ ಅಥವಾ ಕೆಂಪು ದಾರದಿಂದ ಕಟ್ಟಬೇಕು. ಇದಕ್ಕೆ ಹಳದಿ ದಾರವನ್ನು ಸಹ ಉಪಯೋಗಿಸಬಹುದು. ಇದು ದೇವತೆಗಳ ಆವರ್ತನದಿಂದ ಉಂಟಾಗುವ ಸಾತ್ವಿಕ ಕಣಗಳನ್ನು ಆಕರ್ಷಿಸುತ್ತದೆ. ಕಳಶದ ನೀರನ್ನು ಹೊರಚೆಲ್ಲುವ ವಿಧಾನ. ಪೂಜೆ ಮುಗಿದ ನಂತರ ಕಲಶದ ನೀರನ್ನು ಚೆಲ್ಲಲು ಅದರದೇ ಆದ ವಿಧಾನವಿದೆ. ನೀರಿನ ಒಂದು ಭಾಗವನ್ನು ಮನೆಯ ಆವರಣದಲ್ಲಿ ಚಿಮುಕಿಸಬೇಕು. ಇದು ಮನೆಯ ಆವರಣವನ್ನು ಶುದ್ಧೀಕರಣಗೊಳಿಸುತ್ತದೆ. ಉಳಿದ ನೀರನ್ನು ತುಳಸಿ ಗಿಡಕ್ಕೆ ಹಾಕಬೇಕು. ಈ ಸಸ್ಯವು ಪವಿತ್ರವಾದ ನೀರನ್ನು ಹೀರಿಕೊಳ್ಳುತ್ತದೆ, ಜೊತೆಗೆ ಸಮೃದ್ಧವಾಗಿ ಬೆಳೆಯುತ್ತದೆ. ನೋಡಿದರಲ್ಲ ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಕಳಶದ ಮಹತ್ವ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.